ಏನ್ರಿ ಬಾಗ್ಲು ತೆಗೀರಿ. ಏನ್ರಿ ಬಾಗ್ಲು ತೆಗೀರಿ. ಆಂಟಿ ಆಂಟಿ ಬಾಗ್ಲು ತೆಗೀರಿ ಆಂಟಿ, ಬೇಗ ತೆಗೀರಿ ಆಂಟಿ. ಆಂಟಿ ಏನು? ತಾತ ಎದನ್ನ ಬಂದು ಬಿದ್ದೋಗಿದ್ದಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಸ್ವಲ್ಪ ಸಹಾಯ ಮಾಡಿ. ಯಾವಾಗ ನೋಡಿದ್ರು ನಿಮ್ ಮನೇಲಿ ಏನೋ ಒಂದು ಇದ್ದೇ ಇರುತ್ತೆ. ಆದ್ರೂ ಆ ಕಾವೇರಿ ಹತ್ರ ಮಾತಾಡಕ್ಕಾಗಲ್ಲ. ಒಳ್ಳೆ ನಿದ್ದೆ ಹಾಳು ಮಾಡಿದೆ. ಹೋಗು ಹೋಗೆ. ಆಂಟಿ ಅಂಕಲ್ 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 ಬಾಗ್ಲು ತೆಗೀರಿ ಅಂಕಲ್. ಏನು? ತಾತ ಬಿಟ್ಬಿಟ್ಟಿದ್ದಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಸಹಾಯ ಮಾಡಿ ಬನ್ನಿ ಅಂಕಲ್. ನಿಮ್ಮ ಅಮ್ಮಮ್ಮ ಅಂಕಲ್ ಇದಾರಲ್ವಾ, ನಮ್ಮನ್ನ ಯಾಕೆ ಕರೀತಿದ್ಯಾ? ಅಮ್ಮಮ್ಮ ಅಂಕಲ್ ಇಲ್ಲ, ಪಕ್ಕದೂರಿಗೆ ಫಂಕ್ಷನ್ಗೆ ಹೋಗಿದ್ದಾರೆ. ಕಾವೇರಿ ಆಂಟಿ ಇದ್ದಾರೆ. ನಿಮ್ಮ ಆಂಟಿಂಗ್ ಕರ್ಕೊಂಡು ಹೋಗು, ನಮ್ಮನ್ನು ಕರಿಬೇಡ, ಹೋಗು. ಯಾರನ್ನ ಕರೆದ್ರೂ ಬರಲಿಲ್ಲ. ನೀವೇನು ಭಯ ಪಡಬೇಡಿ, ನಿಮ್ಗೇನೂ ಆಗಲ್ಲ. ನಿಮ್ಮನ್ನ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ. ನಿಧಾನ ಕೇಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ ತಾತ. ಯಾಕಮ್ಮ ವ್ಯರ್ಥ ಪ್ರಯತ್ನ? ನನ್ನ ಜೀವ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆಯಮ್ಮ. ತಾತ ನಿಮ್ಗೇನೂ ಆಗಲ್ಲ ತಾತ, ಅಮ್ಮನ ದಯ ನಿಮ್ಮ ಮೇಲಿದೆ. ಎದ್ದೇಳಿ ತಾತ, ಎದ್ದೇಳಿ. ಅಮ್ಮ ಬನ್ನಿ ತಾತ, ಅಮ್ಮ ನಿಧಾನ ಬನ್ನಿ, ಬನ್ನಿ. ತಾತ ನಿಮ್ಗೇನೂ ಆಗಲ್ಲ, ನಿಮ್ಮನ್ನ ನಾನ್ ಕಾಪಾಡ್ಕೊಂತೀನಿ ತಾತ. ನಿಮ್ಗೇನೂ ಆಗಲ್ಲ ತಾತ, ನಾನು ಇದ್ದೀನಿ ತಾತ. ಅಕ್ಷಯ, ಅಕ್ಷಯ ಏನಾಯ್ತಮ್ಮ? ಅಯ್ಯೋ, ತಾತನ ಹೀಗೆ ತಳ್ಳೋ ಗಾಡಿ ಮೇಲೆ ಯಾಕೆ ಕರ್ಕೊಂಡು ಹೋಗ್ತಿದೀಯಾ? ಅಳ್ಬೇಡ ಪುಟ, ಏನ್ ನಡೀತು ಅಂತ ಹೇಳು. ತಾತಂಗೆ ಎದೆ ನೋವು ಬಂದಿದೆ ಮೇಡಮ್.
ಹೀಗಾಗಿದ್ದು. ಕಾವೇರಿ ಛೇ, ಮನುಷ್ಯಳೇ ಅಲ್ಲ ಅವಳು, ಮೃಗದ ತರ ನಡ್ಕೋತಾ ಇದ್ದಾಳೆ. ನೀನು ಅವ್ರ ಮನೇಲಿ ಇರೋದಿಷ್ಟ ಇಲ್ದೆ ಹೀಗೆ ಹಿಂಸೆ ಕೊಡ್ತಾ ಇದ್ದಾಳೆ. ನನ್ನ ವಯಸ್ಸಿಗೆ ನನಗೆ ಕಷ್ಟ ಬರ್ತಾ ಇದ್ರೆ ನನಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನಿಂಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟು ಕಷ್ಟ ನಮ್ಮ. ತಾತಂಗೆ ಏನೂ ಆಗ್ಬಾರ್ದು. ತಾತನ್ನ ಬದುಕ್ಸಿ. ಅಕ್ಷಯ, ತಾತನಿಗೇನು ಆಗಲ್ಲ, ನೀನ್ ಭಯ ಪಡ್ಬೇಡ. ಹತ್ರದಲ್ಲೇ ಹಾಸ್ಪಿಟಲ್ ಇದೆ, ಕರ್ಕೊಂಡು ಹೋಗೋಣ. ಅವನಿ ಹಿಡ್ಕೋ. ಏತು ತಾತ, ಕರ್ಕೊಂಡು ಬನ್ನಿ. ತಾತ, 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 ತಾತ. ತಾತ, ತಾತ. ಅಕ್ಷಯ, ನಿಮ್ ತಾತನ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಮನೆಗೆ ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಆ ಕಾವೇರಿ ವಿಷಯನ ನೋಡ್ಕೋತೀನಿ. ನೀನು ಅಳ್ಬೇಡಮ್ಮ, ಅಳ್ಬೇಡ. ತಾತಂಗೇನೂ ಆಗಲ್ಲ. ಡಾಕ್ಟರ್, ತಾತ, ತಾತ. ಏನಾಯ್ತು? ಡಾಕ್ಟರ್, ಹಾರ್ಟ್ ಅಟ್ಯಾಕ್ ಆಗಿದೆ. ಎಮರ್ಜೆನ್ಸಿ ಕರ್ಕೊಂಡು ಹೋಗಿ. ಕ್ವಿಕ್. ಡಾಕ್ಟರ್, ಏನಮ್ಮ? ನನ್ನ ತಾತನ ಹೇಗಾದ್ರೂ ಮಾಡಿ ಕಾಪಾಡಿ ಡಾಕ್ಟರ್. ನಮ್ಮ ಪ್ರಯತ್ನ ನಾವು ಮಾಡ್ತೀವಮ್ಮ, ಆಮೇಲೆಲ್ಲ ಭಗವಂತನ ದಯೆ. ಡಾಕ್ಟರ್, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಟ್ರೀಟ್ಮೆಂಟ್ ಖರ್ಚು ನಾನು ನೋಡ್ಕೋತೀನಿ. ಅವರು ಸೇಫ್ ಆಗಿ ಹೊರಗಡೆ ಬರಬೇಕು. ಲೆಟ್ ಮೀ ಟ್ರೈ ಸರ್. ಮೇಡಮ್, ನನ್ನ ತಾತನ್ಗೆ ಏನೂ ಆಗಲ್ಲ ಅಲ್ವಾ? ತಾತ ತುಂಬಾ ಒಳ್ಳೆಯವರು. ತಾತ ಏನಾದರೂ ಇರಲಿಲ್ಲ ಅಂದಿದ್ರೆ, ತಾತಂಗೆ ನಾನು ಅವತ್ತು ಸಿಗ್ಲಿಲ್ಲ ಅಂದಿದ್ರೆ ನಾನು ಏನಾಗ್ಬಿಡ್ತಿದ್ನೋ. ನಿನಗೇನು ಆಗಲ್ಲಮ್ಮ. ನೀನು ಎಲ್ಲೇ ಇದ್ರೂ ಚೆನ್ನಾಗಿರ್ತೀಯ. ದೇವರು ನಿನ್ನ ವಿಷಯದಲ್ಲಿ ಯಾವಾಗಲೂ ಕೃಪೆನ ತೋರಿಸ್ತಾನೆ. ಯಾರ ಹತ್ರ ಇದ್ರೂ ಇಷ್ಟು ಒಳ್ಳೆಯವಳ ಹಾಗೆ ಇಷ್ಟೇ ಜ್ಞಾನದಿಂದ ಇರ್ತಿದ್ದೆ. ದೀಪ ಬೆಳ್ಕೊಂಡು ಕೊಡುತ್ತೆ ಸರ್, ಆದ್ರೆ ಆ ದೀಪನ ಹಚ್ಚೋದಕ್ಕೆ ಕೂಡ ಒಂದ್ ಕೊಯ್ ಬೇಕಲ್ವಾ ಸರ್? ನಾನೆಷ್ಟು ಒಳ್ಳೆಯವಳ ಹಾಗೆ ಜ್ಞಾನದಿಂದ ಬೆಳಗ್ತಿದ್ದೇನಂದ್ರೆ ನನ್ನನ್ನು ಹೀಗೆ ಮಾಡಿರೋ ಕೈ ನಾರಾಯಣ ತಾತಂದೆ ಸರ್. ನನ್ಗೋಸ್ಕರ ತಾತ ಅಮ್ಮಮ್ಮ ಕಾವೇರಿ ಆಂಟಿ ಹತ್ರ ಎಷ್ಟೋ ಮಾತುಗಳನ್ನ ಅನ್ನಿಸ್ಕೋತಿದ್ದಾರೆ. ಆದ್ರೂ ಸರಿ, ತಾತ ಅಮ್ಮಮ್ಮ ನನ್ ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ. ನಾನು ತಾತ ಅಮ್ಮಮ್ಮನ್ ಬಿಟ್ಟು ಹೋದ್ರೇನೆ ತಾತ ಅಮ್ಮಮ್ಮ ಮನಃಶಾಂತಿಯಿಂದ ಇರ್ತಾರಂತ ಅವತ್ತು ನಾನು ಮನೆಯಿಂದ ಹೊರಟೋದೆ. ಯಾವುದಕ್ಕಾದ್ರೂ ಒಂದು ಪರಿಹಾರ ಸಿಗತ್ತೆ. ನೀನ್
ಹಾಗೆ ಯೋಚನೆ ಮಾಡ್ಬೇಡ. ತಪ್ಪು ಮಾಡೋರನ್ನ ದೇವ್ರು ಶಿಕ್ಷಿಸ್ತಾನೆ ಅಂತಾರಲ್ವಾ, ನಾನು ಏನ್ ತಪ್ಪು ಮಾಡಿದೆ ಅಂತ ದೇವ್ರು ನನ್ಗೆ ಇಂಥ ಶಿಕ್ಷೆ ಕೊಡ್ತಿದ್ದಾನೆ. ಯಾಕೆ ನನ್ನ ಅಪ್ಪ ಅಮ್ಮನಿಂದ ದೂರ ಮಾಡಿದಾನೆ? ದೇವ್ರ ಬಗ್ಗೆ ಹೀಗೆ ಯೋಚನೆ ಮಾಡೋ ದಿನ ಬರುತ್ತೆ ಅಂತ ನಾನು ಇದಕ್ಕೆ ಮುಂಚೆನೇ ನಿನ್ನ ಹತ್ರ ಹೇಳಿದ್ದೆ, ನೆನ್ಪಿದ್ಯಾ? ಇಂಥ ಘಟನೆಗಳು ನಡೆದಿದ್ದಕ್ಕೆ ನಾನು ಆ ದೇವರಿಗೆ ದೂರ ಆಗಿದ್ದು. ಆದ್ರೆ ನನ್ಗೆ ಯಾವತ್ತಿಗಾದ್ರೂ ದೈವನೇ ಮತ್ತೆ ನ್ಯಾಯ ಕೊಡುತ್ತೆ ಅನ್ನೋ ನಂಬಿಕೆ ನನ್ಗಿದೆ. ಹೌದಮ್ಮ, ದೈವನೇ ದೂರ ಆಗಿರೋರ್ನ ಹತ್ರ ಮಾಡತ್ತೆ. ಅದಕ್ಕೆ ಒಂದು ಸಮಯ, ಒಂದು ಸಂದರ್ಭ, ಒಂದು ಮುಹೂರ್ತ ಅಂತಿರುತ್ತೆ. ಅಕ್ಷಯ, ದೇವ್ರ ಬಗ್ಗೆ ಏನೋ ಗೊತ್ತಿಲ್ಲ, ಆದರೆ ನಿನ್ನಂಥ ಒಳ್ಳೆ ಮಗಳನ್ನ ದೂರ ಮಾಡ್ಕೊಂಡಿರೋ ನಿನ್ನ ತಂದೆ ತಾಯಿ ಮಾತ್ರ ನಿಜವಾಗ್ಲೂ ದುರಾದೃಷ್ಟವಂತರು. ಇದೇನೋ ಬಾಗಿಲು ತೆಗ್ದೇ ಇದೆ. ಏನೋ ಅಮ್ಮ, ಕಾವೇರಿ ರಾತ್ರಿ ಆದ್ರೆ ಬಾಗಿಲು ಮುಚ್ತಾಳಲ್ಲ. ನೋಡೋಣ ನಡಿ. ಹಾ, ಏನಿದು? ಊಟ ಎಲ್ಲ ಕೆಳಗಡೆ ಚೆಲ್ಲಿದ್ದಾರೆ. ಯಾರು ಚೆಲ್ಲಿರೋದು? ಏನು ಅಂದ್ರೆ ಏನು ಅಂದ್ರೆ? ಅಕ್ಷಯ, ಅಮ್ಮ ಅಕ್ಷಯ. ಕಾವೇರಿ, ಕಾವೇರಿ. ಏನು? ಬಾಗಿಲು ತೆಗ್ದಿದ್ಯಲ್ಲ, ಯಾಕೆ? ಏನೋ ನನ್ಗೇನ್ ಗೊತ್ತು? ನಿಮ್ ಮಾವಯ್ಯ ಅಕ್ಷಯ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ? ಏನು ನನ್ಗೇನ್ ಗೊತ್ತು? ಊಟ ಮಾಡ್ತಾ ಇದ್ದಿದ್ ಯಾರಮ್ಮ? ಅವ್ರೆ. ಮತ್ತೆ ಎಲ್ಲ ಚೆಲ್ಲೋಗಿದ್ಯಲ್ಲ ಯಾಕೆ? ಏನೋ ನನ್ಗೇನ್ ಗೊತ್ತು? ಏನೋ ನಡೆದಿದೆ ಅಂತ ಅರ್ಥ ಆಗ್ತಿದೆ. ನನ್ಗೇನ್ ಗೊತ್ತು ಅಂತ ಹೇಳ್ಬೇಡ. ಏನು ಗೊತ್ತಿಲ್ದೇ ಇರೋ ಅಮಾಯಕಿನ. ಏನ್ ನಡೀತು ಅಂತ ಮರ್ಯಾದೆಯಾಗಿ ಹೇಳು. ಏನು ನನ್ ಮೇಲ್ ರೇಗ್ತಿದ್ದೀರಲ್ಲ? ನಿಜ ಹೇಳಲಿಲ್ಲ ಅಂದ್ರೆ ಕೈ ಕೂಡ ಮಾಡ್ಬೇಕಾಗುತ್ತೆ. ಹೌದಾ? ಹಾಗ್ ಮಾಡ್ತೀರಾ? ಎಲ್ಲಿ ಒಡೀರಿ ನೋಡೋಣ. ನಿನ್ನ ಇರಮ್ಮ, ಯಾಕೆ ಆವೇಶ ಪಡ್ತಿದೀಯಾ? ಕಾವೇರಿ, ಯಾಕೆ ಈ ಜಗಳ ಎಲ್ಲ? ಏನ್ ನಡೀತೋ ಹೇಳು. ಆ ಅಕ್ಷಯ ಬಗ್ಗೆ ಮಾತಾಡ್ಕೊಂಡ್ವಿ. ಮಾವಂಗೂ ನಂಗೂ ಜಗಳ ಆಯ್ತು. ಅದಕ್ಕೆ ನಾನು ರೂಮ್ಗೆ ಹೋಗಿ ಬಾಗ್ಲು ಹಾಕ್ಕೊಂಡೆ. ಆಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ನನ್ನ ಕೇಳಿದ್ರೆ ಹೇಗೆ? ಹೊರಗಡೆ ಎಲ್ಲೋ ಇರ್ತಾರೆ, ನೋಡ್ಕೊಳ್ಳಿ. ಹೊರಗಡೆ ಇಲ್ಲ? ಹಾಗಾದ್ರೆ ಊರೆಲ್ಲ ಹುಡ್ಕೊಂಡು ಬನ್ನಿ. ಹೇಯ್, ನೀನ್ ಮನುಷ್ಯಲೇ ಅಲ್ಲ ಕಣೆ. ಸತ್ ಮೇಲೆ ಏನ್ ಹೊತ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಸತ್ ಮೇಲೆ ಏನ್ ತಗೊಂಡ್ ಹೋಗೋಣ ಅಂತ ಎಲ್ರು ನಿಮ್ ಹಾಗೆ ಯೋಚನೆ ಮಾಡಿದ್ರೆ ಬದುಕಿರ್ಬೇಕಾದ್ರೆ ಯಾರು ಏನು ಸಂಪಾದಿಸಲ್ಲ, ತಿನ್ನೋ ಊಟ ಬಿಟ್ರೆ. ನಿನ್ನಂತವಳ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ. ಏ ಮಾಧವ, ಮೊದಲು ನಿಮ್ಮ ಅಪ್ಪನ್ಗೆ ಒಂದು ಫೋನ್ ಮಾಡು. ಫೋನ್ ಮನೇಲೇ ಬಿಟ್ಟು ಹೋಗಿದ್ದಾರೆ. ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ಅವಾಗ ನೋಡ್ಕೋತೀನಿ ನಿನ್ನ. ಏ ಮಾಧವ, ಹೊರಗಡೆ ಹೋಗಿ ಹುಡ್ಕೋಣ, ನಡಿಯೋ. ತಾತಂಗೆ ಎದೆ ನೋವು ಬಂದಿದೆ ಅಲ್ವಾ? ಆ ವಿಷಯನ ಯಾಕೆ ಹೇಳಿಲ್ಲ? ಆ ವಿಷಯ ಹೇಳಿದ್ರೆ ಮೊದ್ಲು ಇವಳ ಪ್ರಾಣ ಹೋಗುತ್ತೆ. ಆ ಮುದ್ಕನ್ನ ಅಕ್ಷಯ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೋ, ಇಷ್ಟೊತ್ತಿಗೆ ಹೋಗೇ ಇರ್ತಾನೆ. ನಾನು ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರು ದೇವಸ್ಥಾನದಲ್ಲೇ ತಾತ ನನಗೆ ಪಾಠ ಮಾಡಿದ್ರು. ಅಮ್ಮ ಅಪ್ಪನ ಪ್ರೀತಿ ಹೇಗಿರತ್ತೋ ಗೊತ್ತಿಲ್ಲದೆ ಇದ್ರು. ಅಪ್ಪ ಅಮ್ಮನ ಹಂಗೆ ಬೆಳೆಸಿದ್ರು. ಸಂಸ್ಕಾರದಿಂದ ಹಿಡಿದು
ವೇದದವರೆಗೂ ಎಲ್ಲ ಕಲಿಸಿದ್ರು. ತಂದೆ ತಾಯಿ, ಗುರು, ದೈವ ಎಲ್ಲ ಎಲ್ಲ ನಮ್ಮ ತಾತನೇ. ತಾತಂಗೇನಾದ್ರೂ ಆಯ್ತು ಅಂದ್ರೆ ನನ್ಗೆ ಅನ್ಯಾಯ ಆಗೋಗುತ್ತೆ, ಅನಾಥ ಆಗ್ಬಿಡ್ತೀನಿ. ತಾತನ್ ಕಾಪಾಡು, ಪ್ರಾಣಾಪಾಯದಿಂದ ತಪ್ಸು. ನಿಂಗೆ ನಿನ್ನ ತಂದೆ ತಾಯಿ ದೂರ ಆಗಿದ್ದಾರೆ, ನನಗೆ ನನ್ನ ಮಗು ದೂರ ಆಯ್ತು. ಇಬ್ಬರ ಪರಿಸ್ಥಿತಿನೂ ಒಂದೇ. ಬಾಮ್ಮ. ಡಾಕ್ಟರ್, ನಾರಾಯಣ್ ಅವರು ಹೇಗಿದ್ದಾರೆ ಡಾಕ್ಟರ್? ತಾತಂಗೆ ಏನಾಗಬಾರ್ದು ಅಂತ ಗಣಪತಿನ ಕೇಳ್ಕೊಂಡಿದ್ದೇನೆ ಡಾಕ್ಟರ್. ಹೌದಾ? ಅದಕ್ಕೆ ಏನೋ ನಿನ್ ದೇವ್ರು ನಿನ್ ತಾತನ್ನ ಪ್ರಾಣಾಪಾಯದಿಂದ ಕಾಪಾಡಿದಾನೆ. ಪ್ರೆಸೆಂಟ್ ಯಾವುದೇ ಅಪಾಯನೂ ಇಲ್ಲ. ತುಂಬಾ ಎಮೋಷನಲ್ ಆಗಿದ್ದಕ್ಕೆ BP ಸ್ವಲ್ಪ ಹೈ ಆಗಿತ್ತು. ಸ್ವಲ್ಪ ಹೊತ್ತಲ್ಲಿ ನಾರ್ಮಲ್ ಆಗ್ತಾರೆ. ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ಅವರು ಬದುಕಿದ್ದಾರೆ. ಇಲ್ಲ ಅಂದಿದ್ರೆ ಪರಿಸ್ಥಿತಿ ಕೈಮೀರಿ ಹೋಗ್ತಿತ್ತು. ಫಸ್ಟ್ ಸ್ಟ್ರೋಕ್ ಆಗಿರೋದಕ್ಕೆ ಸರಿ ಹೋಯ್ತು. ಇನ್ನೊಂದ್ಸರಿ ಆ ರೀತಿ ಎಮೋಷನಲ್ ಆಗದೆ ಇರೋ ಹಾಗೆ ಹುಷಾರಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಹಾಗೇನೆ ಅವರು ಇನ್ನೊಂದು ಕೆಲವು ಗಂಟೆ ನಮ್ಮ ಅಬ್ಸರ್ವೇಷನ್ನಲ್ಲಿರಬೇಕು. ಆಮೇಲೆ ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಈಗ ನೀನು ಹ್ಯಾಪಿನಾ? ಅಕ್ಷಯ, ಹೇಳಮ್ಮ, ಯಾಕಿದಿಲ್ಲ? ತಾತನ್ ನೀವು ಸರಿಯಾದ ಸಮಯಕ್ಕೆ ಕಾರಲ್ಲಿ ಕರ್ಕೊಂಡು ಬರಲಿಲ್ಲ ಅಂದಿದ್ರೆ ನನಗೆ ತುಂಬಾ ನಷ್ಟ ಆಗೋಗ್ತಿತ್ತು. ಅದಕ್ಕೆ ಇದೆಲ್ಲ. ಯಾರಿಗೇನಾಗಬೇಕೋ ಅದೇ ಆಗತ್ತೆ. ಎಲ್ಲಾನು ಕಾಲ ನಿರ್ಧರಿಸತ್ತೆ. ಮೀರಾ, ನೀನ್ ಕೋಮಾಯಿಂದ ಹೊರಗೆ ಬಂದ್ಯಾ? ಕಣ್ಬಿಟ್ಟಿದ್ಯಾ? ವಿಚಿತ್ರವಾಗಿದೆ. ಇರು, ಡಾಕ್ಟರ್ನ ಕರ್ಕೊಂಬರ್ತೀನಿ.